ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರ ಹೊಸ ವಿಡಿಯೋ ಸೂರ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಭಗವಾನ್ ನಾರಾಯಣನನ್ನು ಯಾರು ಸೃಷ್ಟಿ ಮಾಡಿದರು, ಅವನನ್ನು ಏಕೆ ಸೃಷ್ಟಿ ಮಾಡಲಾಯಿತು ಹಾಗೂ ಯಾವಾಗ ಸೃಷ್ಟಿ ಮಾಡಲಾಯಿತು, ಮತ್ತು ಇಷ್ಟು ವರ್ಷಗಳಿಂದ ಪರಮ ಅಗ್ನಿಯೊಂದಿಗೆ ಹೇಗೆ ಸೂರ್ಯನಾರಾಯಣ ದೇವತೆ ಅಂದರೆ ಸೂರ್ಯನು ಉರಿಯುತ್ತಿದ್ದಾನೆ, ಜ್ವಾಲೆಯನ್ನು ಹೊರಸೂಸುತ್ತಿದ್ದಾನೆ. ಏಕೆಂದರೆ ಭಗವಾನ್ ಸೂರ್ಯನಾರಾಯಣನು ಸೂರ್ಯನನ್ನು ಸೃಷ್ಟಿ ಮಾಡಿದ. ಸೂರ್ಯನಾರಾಯಣ ಎಂತಲೇ ನಾವು ಸೂರ್ಯನನ್ನು ಕರೆಯುತ್ತೇವೆ. ಅಂದರೆ ಭಗವಾನ್ ನಾರಾಯಣನು ಸೂರ್ಯನ ಸೃಷ್ಟಿಕರ್ತನಾದ. ನಮ್ಮ ಬ್ರಹ್ಮಾಂಡದ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ, ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಶಂಕರನಿಂದ ವಿನಾಶ. ಲಕ್ಷ್ಮಿ ಹಾಗೂ ನಾರಾಯಣರ ಸಂಯೋಜಿತ ರೂಪ ಸೂರ್ಯನಾರಾಯಣ. ಭಗವಾನ್ ನಾರಾಯಣ ಸೂರ್ಯನನ್ನು ಸೃಷ್ಟಿ ಮಾಡಿದ. ಅವನು ತನ್ನ ಆತ್ಮದಿಂದ ಪರಮ ಅಗ್ನಿಯ ಒಂದು ಕಣವನ್ನು ಹೊರತೆಗೆದು, ಅಂದರೆ ತನ್ನ ಒಂದು ಪರಮ ಅಗ್ನಿಯ ಸೆಲ್ನಿಂದ ಸೂರ್ಯನಾರಾಯಣನ ಸೃಷ್ಟಿ ಮಾಡಿದ. ಅಂದರೆ ಸೂರ್ಯನ ಸೃಷ್ಟಿಯಾಯಿತು. ಸೂರ್ಯ ಇಂದಿಗೂ ಸಹ ಬೆಳಕನ್ನು ಹೊರಚೆಲ್ಲುತ್ತಿದ್ದಾನೆ, ಜ್ವಾಲೆಗಳನ್ನು ಉಗುಳುತ್ತಿದ್ದಾನೆ. ಹಾಗಾದರೆ ಬ್ರಹ್ಮನ ಸೃಷ್ಟಿಯಾಗಿ ಎಷ್ಟು ವರ್ಷಗಳು ಕಳೆದಿವೆ? ಬ್ರಹ್ಮನ 10 ವರ್ಷಗಳು ಅಂದರೆ ಬ್ರಹ್ಮನ 1 ವರ್ಷ ಭೂಮಿಯ ಮೇಲಿನ 31 ಟ್ರಿಲಿಯನ್ 10 ಶತಕೋಟಿ 40 ಕೋಟಿ ಮಾನವೀಯ ವರ್ಷಗಳಾಗುತ್ತವೆ. ಆದ್ದರಿಂದ 10 ವರ್ಷಗಳಲ್ಲಿ ಬ್ರಹ್ಮನು ಮೊದಲ 7 ಪರಮ ಪುರುಷರನ್ನು ಸೃಷ್ಟಿ ಮಾಡಿದ. ಈ 7 ಸರ್ವೋಚ್ಚ ಪರಮ ಪುರುಷರು 7 ಲೋಕಗಳನ್ನು ಸೃಷ್ಟಿ ಮಾಡುತ್ತಾರೆ. ಈ ಎಲ್ಲ ಪರಮ ಪುರುಷರು ಕ್ರಮೇಣ ದೇವರುಗಳಾಗುತ್ತಾ ಬಂದರು, ಅಂದರೆ ದೇವಿ ದೇವತೆಗಳಾಗುತ್ತಾ ಹೋದರು. ನಂತರ ದೇವಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ, ಅಂದರೆ ಸೃಷ್ಟಿಯನ್ನು ಹೆಚ್ಚಿಗೆ ರಚಿಸುತ್ತಾ ಹೋದಾಗ ಅವರ ಆತ್ಮಶಕ್ತಿ ಕಡಿಮೆಯಾಗಿ ದೇವತೆಗಳೆಲ್ಲರೂ ಮನುಷ್ಯರಾಗಲು ಆರಂಭಿಸುತ್ತಾರೆ. ಅವರ ಶಕ್ತಿ ಕಡಿಮೆ ಆಗಲು ಪ್ರಾರಂಭವಾಯಿತು, ಆದ್ದರಿಂದ ಅವರು ಮನುಷ್ಯರಾದರು. ಅಂದರೆ ದೇವಾನುದೇವತೆಗಳು ಮನುಷ್ಯ ಜನ್ಮಕ್ಕೆ ಬರತೊಡಗಿದರು. ಸ್ವರ್ಗಲೋಕದಿಂದ ಮೇಲಿನಿಂದ ದೇವಾನುದೇವತೆಗಳು ಕೆಳಗೆ ಬೀಳಲು ಆರಂಭಿಸಿದಾಗ ಬ್ರಹ್ಮನು ಅವರಿಗಾಗಿ ಭೂಮಿಯನ್ನು ಸೃಷ್ಟಿ ಮಾಡುತ್ತಾನೆ. ಆದ್ದರಿಂದ ಎಲ್ಲ ದೇವಾನುದೇವತೆಗಳು ಕ್ರಮೇಣ ಭೂಮಿಗೆ ಇಳಿಯತೊಡಗುತ್ತಾರೆ ಹಾಗೂ ಮನುಷ್ಯ ಜನ್ಮಕ್ಕೆ ಬರುತ್ತಾರೆ. ದೇವತೆಗಳು ಭೂಮಿಯ ಮೇಲೆ ಇಳಿಯುವಾಗ ಭೂಮಿಯ ಮೇಲೆ ಕತ್ತಲೆ ಆವರಿಸಿಕೊಂಡಿತ್ತು. ಭೂಮಿಗೆ ಬೆಳಕನ್ನು ಕೊಡುವ ಸಲುವಾಗಿ ವಿಷ್ಣುವು ತನ್ನ ಒಂದು ಪರಮ ಅಗ್ನಿಯ ಅಂಶದಿಂದ ಒಂದು ಸೆಲ್ನಿಂದ ಸೂರ್ಯನನ್ನು ಸೃಷ್ಟಿ ಮಾಡುತ್ತಾನೆ. ಒಂದು ಸೆಲ್ನಿಂದ ಅಗ್ನಿ ಅಂಶವು ಸೃಷ್ಟಿಯಾಯಿತು ಮತ್ತು ಭೂಮಿಯನ್ನು ಬೆಳಗಲು ಆರಂಭವಾಯಿತು. ಭೂಮಿಯ ಮೇಲೆ ಬೆಳಕನ್ನು ಹರಡಲಾಯಿತು. ಹಾಗಾದರೆ ಅಂದಿನಿಂದ ಎಷ್ಟು ವರ್ಷಗಳು ಇಂದಿಗೆ ಕಳೆದು ಹೋಗಿವೆ? ಇದೆಲ್ಲ ನಡೆದಿದ್ದು 40 ವರ್ಷಗಳ ಹಿಂದೆ, ಅಂದರೆ ಬ್ರಹ್ಮನ 40 ವರ್ಷಗಳ ಹಿಂದೆ. ಬ್ರಹ್ಮನ ಜೀವನದ ಒಂದು ಭಾಗವು ಈಗ ಕೊನೆಯಾಗಿದೆ, ಅಂದರೆ ಒಂದು ಪರಾರ್ಧ ಮುಗಿದಿದೆ. 50 ವರ್ಷಗಳು ಸಂಪೂರ್ಣಗೊಂಡಿವೆ. ಇದೀಗ ಬ್ರಹ್ಮನ 2ನೆಯ ಪರಾರ್ಧವು ನಡೆಯುತ್ತಿದೆ ಮತ್ತು ಬ್ರಹ್ಮನ 2ನೇ ಪರಾರ್ಧದ ಮೊದಲ ದಿನದ 7ನೆಯ ಮನ್ವಂತರ, ಅದರಲ್ಲಿ ಕಲಿಯುಗದ 28ನೆಯ ಯುಗಾಂತರವು ಈಗ ನಡೆಯುತ್ತಿದೆ. ಹಾಗಾದರೆ ಬ್ರಹ್ಮನ ಈ 40 ವರ್ಷಗಳನ್ನು ಪರಿಗಣಿಸಿ ಒಟ್ಟು ಇಲ್ಲಿಗೆ ಎಷ್ಟು ವರ್ಷಗಳಾದವು? ಬ್ರಹ್ಮನ 40 ವರ್ಷಗಳು ಅಂದಾಗ ಬ್ರಹ್ಮನ 1 ವರ್ಷ 31 ಟ್ರಿಲಿಯನ್ 10 ಬಿಲಿಯನ್ 40 ಕೋಟಿ ವರ್ಷಗಳಿಗೆ ಸಮಾನವಾಗಿರುತ್ತದೆ. ಈಗ ಇಷ್ಟನ್ನು 40ರಿಂದ ಗುಣಿಸಿ ನೋಡಿ, ಬರುವಂತಹ ಅಂಕಿ ಅಂಶ ಎಷ್ಟು? ಅಷ್ಟು ವರ್ಷಗಳಾಗಿವೆ ಎಂದರ್ಥ. ಆದ್ದರಿಂದ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಸೂರ್ಯನ ಸೃಷ್ಟಿಯಾಗಿದೆ. ಅಂದಿನಿಂದ ಸೂರ್ಯ, ಅಂದರೆ ಸೂರ್ಯನಾರಾಯಣನು ಭೂಮಿಗೆ ಬೆಳಕನ್ನು ಕೊಡುತ್ತಲೇ ಬಂದಿದ್ದಾನೆ. ವಿಷ್ಣುವಿನ
ಪರಮ ಅಗ್ನಿಯ ಒಂದು ಕಣ, ಒಂದು ಸೆಲ್ ನಿಂದ ಸೂರ್ಯನಾರಾಯಣನ ಸೃಷ್ಟಿಯಾಯಿತು. ಸೂರ್ಯನು ಭೂಮಿಯ ಮೇಲೆ ಬೆಳಕನ್ನು ಕೊಡಲು ಆರಂಭಿಸುತ್ತಾನೆ. ಆ ಸಮಯದಲ್ಲಿ ಬೇರೆ ಯಾವುದೇ ಗ್ರಹಗಳು, ಅಂದರೆ 9 ಗ್ರಹಗಳು ಇರಲಿಲ್ಲ. ಒಂದೇ ಒಂದು ಭೂಮಿ ಇತ್ತು. ಆದ್ದರಿಂದ ಸೂರ್ಯನು ಮೊದಲು ಭೂಮಿಯ ಸುತ್ತಲೂ ಸುತ್ತುತ್ತಿದ್ದ. ಇದನ್ನು ನಮ್ಮ ಧರ್ಮಗ್ರಂಥಗಳಲ್ಲಿಯೂ ಬರೆಯಲಾಗಿದೆ. ಸೂರ್ಯನ ರಥಕ್ಕೆ 7 ಕುದುರೆಗಳನ್ನು ತೋರಿಸಲಾಗುತ್ತದೆ. ಭೂಮಿಯ ಸುತ್ತಲೂ ಸುತ್ತುವಾಗ ಸೂರ್ಯನು ತನ್ನ 7 ಕುದುರೆಗಳ ರಥದಲ್ಲಿ ಕುಳಿತು ಸುತ್ತುತ್ತಿದ್ದ. ಅದು ಅವನ ವಾಹನವಾಗಿತ್ತು. ನಂತರದಲ್ಲಿ ಕ್ರಮೇಣವಾಗಿ ಬೆಂಕಿ, ಗಾಳಿ ಹಾಗೂ ಆಕಾಶವು ಸೃಷ್ಟಿಯಾಗುತ್ತಾ ಹೋಯಿತು. ಮೊದಲು ವಾಯು ತತ್ವವು ಹುಟ್ಟಿಕೊಂಡಿತು. ನಂತರ ಆಕಾಶ ತತ್ವ ರೂಪುಗೊಂಡಿತು. ತದನಂತರ ಸ್ಥೂಲ ತತ್ವವು ಸೃಷ್ಟಿಯಾಯಿತು. ಅಗ್ನಿ ಅಂಶವೂ ಕೂಡ ಸೃಷ್ಟಿಯಾಯಿತು. ಆದ್ದರಿಂದ ಆರಂಭದಲ್ಲಿ ಸೂರ್ಯನಿಂದ ಹೊರಹೊಮ್ಮುತ್ತಿದ್ದಂತಹ ಬೆಳಕು ಅಥವಾ ಪ್ರಕಾಶ ನಂತರ ಕ್ರಮೇಣವಾಗಿ ಸ್ಥೂಲ ಬೆಂಕಿಯಾಗಿ ಪರಿವರ್ತನೆಯಾಗುತ್ತದೆ. ಅಂದರೆ ಸೂರ್ಯದೇವನ ಶಕ್ತಿಯು ಕ್ರಮೇಣ ಸ್ಥೂಲ ಬೆಳಕನ್ನು ಹೊರಸೂಸಲು ಆರಂಭವಾಯಿತು. ಹಾಗೂ ಅದರ ಗುರುತ್ವಾಕರ್ಷಣೆಯಿಂದಾಗಿ ವಾತಾವರಣದಲ್ಲಿ ಸ್ಥೂಲ ಬೆಳಕು ಕೂಡ, ಅಂದರೆ ಸ್ಥೂಲ ಅಗ್ನಿಯು ಹುಟ್ಟಿಕೊಂಡಿತು. ಗಾಳಿ ಹಾಗೂ ಆಕಾಶ ತತ್ವ ಮತ್ತು ಅಗ್ನಿ ತತ್ವ ಸೃಷ್ಟಿಯಾಯಿತು. ವಾಯು ತತ್ವವನ್ನು ಸೃಷ್ಟಿಸಿದಾಗ ಅಗ್ನಿ ತತ್ವವು ಎಲ್ಲ ಕಡೆಯಿಂದ ಗಾಳಿಯನ್ನು ಸೆಳೆಯಲು ಪ್ರಾರಂಭಿಸಿತು. ಅಗ್ನಿ ತತ್ವಕ್ಕೆ ವಾಯು ತತ್ವ ಸೇರಿಕೊಂಡು ಅಗ್ನಿ ತತ್ವವು ಹೆಚ್ಚಾಗುತ್ತಾ ಹೋಗುತ್ತದೆ. ಸೂರ್ಯ ಅತಿ ಹೆಚ್ಚು ಬೆಂಕಿಯನ್ನು ಉಗುಳಲು ಆರಂಭಿಸುತ್ತಾನೆ. ಮೊದಲಿದ್ದ ಸೂರ್ಯನ ರೂಪವು ಈಗ ಪರಿವರ್ತನೆಯಾಗುತ್ತದೆ. ಸ್ಥೂಲ ಬೆಂಕಿಯಾಗಿ ಮಾರ್ಪಡುತ್ತದೆ. ಭಯಂಕರ ಅಗ್ನಿ ಜ್ವಾಲೆಗಳು ಏಳತೊಡಗುತ್ತವೆ. ಹಾಗೂ ಆ ಜ್ವಾಲೆಗಳು ಗಾಳಿಯನ್ನು, ಅಂದರೆ ವಾಯು ತತ್ವವನ್ನು ಸೆಳೆಯಲು ಆರಂಭಿಸುತ್ತದೆ. ವಾಯು ತತ್ವವೂ ಸಹ ಸುಡಲು ಆರಂಭಿಸುತ್ತದೆ. ಇದರಿಂದಾಗಿ ಕ್ರಮೇಣವಾಗಿ ಬ್ರಹ್ಮಾಂಡದ ಮೊದಲ ಪರಾರ್ಧದಲ್ಲಿ ಅದು ನಿಧಾನವಾಗಿ ಇತರ ಗ್ರಹಗಳನ್ನು ಸೃಷ್ಟಿ ಮಾಡಲು ಆರಂಭಿಸುತ್ತದೆ. ಸೂರ್ಯ ಇತರೆ ಎಲ್ಲ ಗ್ರಹಗಳಿಗೂ ಬೆಳಕನ್ನು ಕೊಡುವ ಸಲುವಾಗಿ ಭೂಮಿಯಿಂದ ದೂರ ಸರಿಯುತ್ತಾ ಹೋಗುತ್ತಾನೆ. ಅಗ್ನಿ ಅಂಶವು ಭೂಮಿಯ ಮೇಲೆ ಹೆಚ್ಚಾದಾಗ ಮಾನವರು ಬದುಕಲು ಸಾಧ್ಯವಿಲ್ಲ. ಹೀಗಾಗಿ ಸೂರ್ಯನಾರಾಯಣ ಭೂಮಿಯಿಂದ ದೂರ ಸರಿಯುತ್ತಾ ಹೋಗುತ್ತಾನೆ. ಸೂರ್ಯ ದೂರ ಸರಿಯುತ್ತಾ ಹೋದಂತೆ ಗ್ರಹಗಳು ಸೃಷ್ಟಿಯಾಗುತ್ತಾ ಹೋಗುತ್ತವೆ. ಹೀಗೆ ಕೋಟ್ಯಾನುಕೋಟಿ ವರ್ಷಗಳು ಕಳೆಯುತ್ತಾ ಅನೇಕ ಗ್ರಹಗಳು ರೂಪುಗೊಳ್ಳುತ್ತಾ ಹೋದವು. ಉಪಗ್ರಹಗಳು ಸಹ ಸೃಷ್ಟಿಯಾದವು. ಅನೇಕ ಗ್ರಹಗಳು ನಾಶವಾಗುತ್ತಲೂ ಹೋದವು. ಅಸಂಖ್ಯ ಸಂಖ್ಯೆಯಲ್ಲಿದ್ದಂತಹ ಗ್ರಹಗಳು ಈಗ 9 ಉಳಿದುಕೊಂಡಿವೆ ನಮ್ಮ ಸೌರಮಂಡಲದಲ್ಲಿ. ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಸೂರ್ಯನಾರಾಯಣ, ಗ್ರಹಗಳು ಮತ್ತು ಉಪಗ್ರಹಗಳ ಟ್ರಿಲಿಯನ್ ಗಟ್ಟಲೆ ವರ್ಷಗಳ ಇತಿಹಾಸವನ್ನು ಬಾಪೂಜಿಯವರು ಗಮನಿಸಿದರು. ಪರಮ ಅಗ್ನಿ ತತ್ವದ ಒಂದು ಕಣದಿಂದ ಪ್ರಜ್ವಲಿಸುತ್ತಿದ್ದಂತಹ ಸೂರ್ಯ ನಂತರದಲ್ಲಿ ಭಾರವಾಗುತ್ತಾ ಹೋಗುತ್ತಾನೆ. ಅಂದರೆ ಅಗ್ನಿ ತತ್ವ ಭಾರವಾಗುತ್ತಾ ಹೋಯಿತು. ಅದು ಸ್ಥೂಲ ಅಗ್ನಿ ತತ್ವಕ್ಕೆ ಬಂದಿತು. ಅಗ್ನಿಯು ಸ್ಥೂಲ ತತ್ವಕ್ಕೆ ಬಂದಾಗ ವಾಯು ತತ್ವವನ್ನು ಸುಡುತ್ತದೆ. ಅಗ್ನಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಾಯು ತತ್ವವಿರುತ್ತದೆ. ಆ ವಾಯು ತತ್ವ ಆಕಾಶದ ತುಂಬೆಲ್ಲ ಇರುವಂತಹ ಗಾಳಿಯನ್ನು ಸೆಳೆದುಕೊಳ್ಳುತ್ತದೆ. ಗಾಳಿಯನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಅದನ್ನು ಬೆಂಕಿಯಾಗಿ ಪರಿವರ್ತನೆ ಮಾಡುತ್ತದೆ. ಬೆಂಕಿಯ ಜ್ವಾಲೆಗಳು ಪ್ರಜ್ವಲಿಸುತ್ತಾ ಹೋಗುತ್ತವೆ. ಇದರಿಂದಾಗಿ ಸೂರ್ಯ ಕ್ರಮೇಣ ದೊಡ್ಡದಾಗುತ್ತಾ ಹೋಗುತ್ತಾನೆ. ಮತ್ತು ನಂತರದಲ್ಲಿ ಅಗ್ನಿ ತತ್ವದ ಗುರುತ್ವಾಕರ್ಷಣೆಯ ಅಡಿಯಲ್ಲಿ ಅಗ್ನಿಯು ಗಾಳಿಯನ್ನು ಸುಡುತ್ತಾ ಹೋಗುತ್ತದೆ. ಎಲ್ಲ ಗ್ರಹಗಳು ಅಗ್ನಿಯನ್ನು ಹೊರಸೂಸುವ ಸೂರ್ಯನ ಸುತ್ತಲೂ ಒಟ್ಟಿಗೆ ಸೇರಿ ಸೂರ್ಯನ ಗುರುತ್ವಾಕರ್ಷಣೆಯಿಂದಾಗಿ ನಿಧಾನವಾಗಿ ಸೂರ್ಯನ ಸುತ್ತಲೂ ಆರಂಭಿಸಿದವು. ಏಕೆಂದರೆ ಅವುಗಳಿಗೆ ಗುರುತ್ವಾಕರ್ಷಣೆಯನ್ನು ತಡೆದುಕೊಳ್ಳಲು ಆಗಲಿಲ್ಲ.
ನೆಪ್ಚೂನ್, ಪ್ಲೂಟೋ ಮತ್ತು ಯುರೇನಸ್ ಈ ಗ್ರಹಗಳು ಸೂರ್ಯನಿಂದ ಮೊದಲು ಹತ್ತಿರದಲ್ಲಿದ್ದವು, ನಂತರ ಅವುಗಳು ದೂರ ಸರಿಯುತ್ತಾ ಹೋದವು. ಸೂರ್ಯನಲ್ಲಿ ಜ್ವಾಲೆಗಳು ಅಂದರೆ ಅಗ್ನಿ ತತ್ವವು ಹೆಚ್ಚಾಗಿ ಗುರುತ್ವಾಕರ್ಷಣೆಯು ಹೆಚ್ಚಾದಾಗ ಅದರಿಂದ ತಪ್ಪಿಸಿಕೊಳ್ಳಲು ಗ್ರಹಗಳು ದೂರಕ್ಕೆ ಚಲಿಸಲು ಆರಂಭಿಸಿದವು. ಕೋಟ್ಯಾನು ವರ್ಷಗಳಿಂದ ನಮ್ಮ ಬ್ರಹ್ಮಾಂಡದಲ್ಲಿ ಸೂರ್ಯ ಬದಲಾಗುತ್ತಾ ಹೋದನು. ಸೂರ್ಯನಲ್ಲಿ ಕಪ್ಪು ಚುಕ್ಕೆಗಳು ಕಾಣಿಸತೊಡಗಿದವು. ಬೆಂಕಿಯ ಉಂಡೆಯಾದ ಸೂರ್ಯ, ಆ ಸೂರ್ಯನಲ್ಲಿ ಎಲ್ಲ ಕಡೆಯೂ ಸಹ ಬೆಂಕಿ ತತ್ವವು ತಲುಪಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಕಪ್ಪು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ ಎನ್ನುತ್ತಾರೆ ಬಾಪೂಜಿಯವರು. ಕಪ್ಪು ಚುಕ್ಕೆಗಳು ಅಂದರೆ ಅಲ್ಲಿ ಏನೂ ಇಲ್ಲ, ಅದು ಶೂನ್ಯ ಪ್ರದೇಶ. ಅದರ ಸುತ್ತಲೂ ಬೆಂಕಿಯು ಉರಿಯುತ್ತಿರುತ್ತದೆ. ಸೂರ್ಯನ ಕಪ್ಪು ಕಲೆಗಳನ್ನು ಧರ್ಮಗ್ರಂಥಗಳಲ್ಲಿ ಸೂರ್ಯಕಳಂಕ ಎಂತಲೂ ಸಹ ಹೇಳಿದ್ದಾರೆ. ಸೂರ್ಯಗ್ರಹದಲ್ಲಿ ಸೂರ್ಯನಾರಾಯಣ ದೇವತೆ ತನ್ನ ಸಂಪೂರ್ಣ ಪರಿವಾರದೊಂದಿಗೆ ವಾಸ ಮಾಡುತ್ತಿದ್ದ. ಇಂದಿಗೂ ಸಹ ಸೂರ್ಯನಾರಾಯಣ ಅಲ್ಲಿ ವಾಸ ಮಾಡುತ್ತಿದ್ದಾನೆ. ಅವನ ಮಕ್ಕಳು ಭೂಮಿಗೆ ಬಂದು ಹೋಗುತ್ತಿದ್ದರು ಎನ್ನುತ್ತಾರೆ ಬಾಪೂಜಿಯವರು. ಉದಾಹರಣೆಗೆ, ಸೂರ್ಯದೇವನ ಮಗ ಕರ್ಣ, ಸೂರ್ಯನ ಮಗಳು ಯಮುನಾ ಹಾಗೂ ಮಗನಾದ ಯಮದೇವ ಇವರೆಲ್ಲರೂ ಭೂಮಿಗೆ ಬಂದು ಹೋಗುತ್ತಿದ್ದರು. ಭೂಮಿಯಷ್ಟೇ ಅಲ್ಲದೆ ಇತರ ಸೂಕ್ಷ್ಮ ಲೋಕಗಳಲ್ಲಿಯೂ ಸಹ ಅಂದರೆ ಇಂದ್ರಲೋಕದಲ್ಲಿಯೂ ಸಹ ಹೋಗುತ್ತಿದ್ದರು. ಇಂದ್ರಲೋಕದಿಂದಲೂ ಸಹ ದೇವಾನುದೇವತೆಗಳು ಭೂಮಿಯ ಮೇಲೆ ಬರುತ್ತಿದ್ದರು. ಇಂದ್ರಲೋಕದಲ್ಲಿ, ಭೂಮಿಯ ಮೇಲೆ, ಭುವರ್ಲೋಕ, ಸಂಪೂರ್ಣ ಬ್ರಹ್ಮಾಂಡ ಎಲ್ಲೆಡೆಯೂ ಆತ್ಮರು ವಾಸಿಸುತ್ತಿದ್ದಾರೆ. ಇಡೀ ಬ್ರಹ್ಮಾಂಡದ ವಾಯುಮಂಡಲವು ಪರಿವರ್ತನೆಯಾಗುತ್ತಾ ಇರುತ್ತದೆ. ಬ್ರಹ್ಮನ ಮೊದಲನೇ ಪರಾರ್ಧದಲ್ಲಿರುವಂತಹ ವಾಯುಮಂಡಲ ಎರಡನೇ ಪರಾರ್ಧದಲ್ಲಿ ಇಲ್ಲ. ಈಗ ಕೋಟ್ಯಾನು ಕೋಟಿ ವರ್ಷಗಳು ಕ್ರಮೇಣವಾಗಿ ಜರುಗುತ್ತಾ ಹೋಗಿ ಸಂಪೂರ್ಣ ವಾಯುಮಂಡಲ ಈಗ ಸ್ಥೂಲ ರೂಪಕ್ಕೆ ಬಂದಿದೆ, ತಮೋಪ್ರಧಾನತೆಗೆ ಇಳಿಯುತ್ತಿದೆ. ಎಲ್ಲವೂ ಬದಲಾಗುತ್ತಾ ಇರುತ್ತದೆ. ಅದರಂತೆ ಸೂರ್ಯನಾರಾಯಣ ಸ್ಥಾನವೂ ಕೂಡ ಬದಲಾಗುತ್ತಾ ಹೋಗುತ್ತದೆ. ಅವನ ಅಗ್ನಿ ತತ್ವದ ಪ್ರಭಾವವೂ ಕೂಡ ಬದಲಾಗುತ್ತದೆ ಎಂದು ಹೇಳುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.